ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾನೇ ಮುಖ್ಯ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂಡ್ ಆಲ್ಸೋ ಶೇರ್ ಮಾಡಿ. ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ. ನಮ್ಗೆ ನಮ್ಮ ಮೇಲೆ ಟ್ರಸ್ಟ್ ಇರಬೇಕು, ನಂಬಿಕೆ ಇರಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋಕ್ಕಾಗೋದು. ನಮ್ಮನ್ನೇ ನಾವು ನಂಬ್ದಿರಾ ನಮ್ಮನ್ನೇ ನಾವು ಕುಗ್ಗಿಸ್ಕೊಂತ ಇದ್ರೆ ನಾವು ಜೀವನದಲ್ಲಿ ಏನ್ ಸಾಧನೆನೂ ಮಾಡೋದಕ್ ಆಗಲ್ಲ. ಅಥವಾ ಯಾರಾದ್ರೂ ನಮ್ಮನ್ನ ಏನಾದ್ರೂ ಹೇಳ್ತಾ ಇದ್ರೆ ನಮಗ್ ಮಾತಾಡೋಕ್ ಧೈರ್ಯ ಇರೋದಿಲ್ಲ. ಬಿಲೀವ್ ಇನ್ ಯೋರ್ ಸೆಲ್ಫ್. ನೀವೇನೇನ್ ಮಾಡ್ಬೇಕಂತಿದಿರೋ ಅದನ್ನ ನೀವ್ ಮಾಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಬೇರೆಯೊಬ್ಬರ ನಂಬಿಕೆ ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ನೀವ್ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡಾಗ ಏನಾಗುತ್ತೆ, ನೀವ್ ಮಾಡೇ ಮಾಡ್ತೀರಾ ಅನ್ನೋ ಛಲ ಬರುತ್ತೆ. ನೀವ್ ಯಾರನ್ನಾದ್ರೂ ನಂಬ್ದಾಗ, ಫ್ರೆಂಡ್ಸ್ನೇ ಆಗಿರ್ಲಿ, ಅವ್ರು ಮಾಡೇ ಮಾಡ್ತಾರೆ ಅಂತ ನಂಬಿದೀರಾ ಅಂದ್ರೆ ಅವ್ರು ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಹಾಗೇನೆ ನಾವೂನು ಅಷ್ಟೇ. ನಾನೇನಾದ್ರೂ ಮಾಡ್ಬೇಕಂತ ನನ್ಗೆ ಆಗುತ್ತೆ ಅಂದಾಗ ನಾನ್ ನಂಬಿದ್ರೆ ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್, ನಿಮ್ಮ ಪ್ಲಸ್ ಮೈನಸ್ ಏನೇನಿದೆಯೋ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮ್ ಕೈಲಿ ಏನಾಗುತ್ತೆ, ಏನಾಗಲ್ಲ ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. ಏನೇನ್ ಆಗಲ್ಲವೋ ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಏನೇನ್ ಆಗುತ್ತೋ ಅದ್ರ ಮೇಲೆ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಬೋದು. ನಿಮ್ಮ ಸ್ಟ್ರೆಂತ್ ಮೈನಸ್ ಅದ್ರ ಬಗ್ಗೆ ಎಲ್ಲ ನೀವು ಲೆಕ್ಕಾಚಾರ ಹಾಕಿ ನೀವು ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ಕೊಬಹುದು. ಅದೇಗಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ್ದು ನನಗ್ ವರ್ಕ್ ಆಗುತ್ತೆ, ಯಾವ್ದು ನನಗ್ ವರ್ಕ್ ಆಗಲ್ಲ ಅಂತ. ವರ್ಕ್ ಆಗೋದ್ರ ಮೇಲೆ ಬೇಗ ಕಾನ್ಸಂಟ್ರೇಟ್ ಮಾಡಿ ಅಥವಾ ಅದ್ರ ಮೇಲೆ ಫೋಕಸ್ ಮಾಡಿ ಕೆಲಸ ಮಾಡಿದಾಗ ಏನಾಗುತ್ತೆ, ಬೇಗ ನೀವ್ ಅನ್ಕೊಂಡಿದ್ ಸಾಧಿಸ್ತೀರಾ. ಅಂದ್ರೆ ನಿಮ್ಮ ಟ್ಯಾಲೆಂಟ್ ಒಂದ್ ಕಡೆ ಇರುತ್ತೆ. ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ರೆ, ಆ ಟ್ಯಾಲೆಂಟ್ ನಿಮ್ಮಲ್ಲಿ ಇದ್ದು ನೀವು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಬೇಗ ನಿಮ್ಗೆ ಅದ್ರಲ್ಲಿ ಸಕ್ಸಸ್ ಕಾಣ್ತೀರಾ. ನಿಮ್ಗೆ ಇಲ್ದಿರೋ ಟ್ಯಾಲೆಂಟ್ ನ ನೀವು ಏನಾದ್ರೂ ಆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ರೆ ಎಕ್ಸ್ಪೆರಿಮೆಂಟ್ ಇಂದ ಕಲಿಬೇಕಾಗುತ್ತೆ, ಸೋಲ್ಬೇಕಾಗುತ್ತೆ, ಅಥವಾ ಅದು ಸಕ್ಸಸ್ ಆಗ್ದಿರಾನು ಇರ್ಬೋದು, ಅದು ಫೇಲ್ಯೂರ್ ಆಗ್ಬೋದು. ನಿಮ್ಮ ಸ್ಟ್ರೆಂತ್ಸ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗುತ್ತೆ, ಬೇಗ ಸಕ್ಸಸ್ ಕಾಣ್ಬೋದು ಅಥವಾ ಬೇಗ ನಿಮ್ಮ ಹೈಟ್ಸ್ ನ ರೀಚ್ ಮಾಡ್ಬೋದು. ಮೈನಸ್ ನ ನೀವು ಬೇಗ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ, ನೀವು ಫೇಲ್ಯೂರ್ ಕಾಣ್ತಾನೆ ಇರ್ತೀರಾ. ಅಂಡ್ ಆಲ್ಸೋ ಎಲ್ಲಾ ಸ್ಟೆಪ್ ಅಲ್ಲೂ ನೀವು ಲೆಸನ್ಸ್ ಕಲಿತಾ ಇರ್ತೀರಾ. ಅಷ್ಟೊಂದು ಬೇಗ ನೀವು ಸಕ್ಸಸ್ ಕಾಣೋದಿಲ್ಲ. ಸೆಟ್ ರಿಯಲಿಸ್ಟಿಕ್ ಗೋಲ್ಸ್ ಅಂದ್ರೆ ಆಗೋ ರೀತಿ, ಅಂದ್ರೆ ಅದು ನಿಮ್ ಕೈಲಿ ಆಗುತ್ತೆ ಅನ್ನೋ ಗೋಲ್ಸ್ ನ ಸೆಟ್ ಮಾಡಿ. ಸುಮ್ನೆ ಡ್ರೀಮ್ ಅಲ್ಲೆಲ್ಲ ನಂಗೆ ಅದಾಗ್ಬಿಡುತ್ತೆ, ಬೇಗ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತೀನಿ, ಬೇಗ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ, ಅಥವಾ ಬೇಗ ನಾನು ಇಷ್ಟು ದುಡ್ಡು ಮಾಡ್ಬಿಡ್ತೀನಿ ಅಂತ ಕನ್ಸ್ ಕಾಣ್ತಾರಲ್ವಾ, ಅದೆಲ್ಲ ಸಾಧ್ಯ ಇಲ್ಲ. ಹಂಗೆ ಲಾಟ್ರಿ ಹೊಡೆದ್ಬಿಡುತ್ತೆ, ಏನು ರಮ್ಮಿ ಆಟ ಆಡಿದ್ರೆ ಬೇಗ ದುಡ್ಡು ಬಂದ್ಬಿಡುತ್ತೆ. ಅದೆಲ್ಲ ಸುಳ್ಳಾಗುತ್ತೆ. ಯಾಕಂದ್ರೆ ಅದೆಲ್ಲ ರಿಯಲಿಸ್ಟಿಕ್ ಆಗಿ ಇರೋದಿಲ್ಲ. ಯಾವ್ದೋ ಅಪರೂಪ ಆತರ ಆಗಿರೋದು ಲಾಟ್ರಿ ಹೊಡೆದು, ಅಥವಾ ಆತರ ನಾನು ಎಲ್ಲೂ ಕೇಳಿಲ್ಲ ಲಾಟ್ರಿ ಹೊಡೆದು ಉದ್ಧಾರ ಆದ್ರು ಅಂತ. ಎಲ್ಲದಕ್ಕೂ ಸ್ಟೆಪ್ ಬೈ ಸ್ಟೆಪ್ ನ ಕಷ್ಟ ಬೀಳ್ಬೇಕಾಗುತ್ತೆ, ಕಲ್ತ್ಕೊಬೇಕಾಗುತ್ತೆ ಜೀವನದಲ್ಲಿ. ಆಗ ಮಾತ್ರ ನಾವು ಬೇಗ ಸಕ್ಸಸ್ ಕಾಣೋದು. ರಿಯಲಿಸ್ಟಿಕ್ ಗೋಲ್ಸ್ ಇದ್ದಾಗ ಅದು ನಾವು ಪ್ರಯತ್ನ ಪಡ್ತಾ ಹೋಗ್ಬೇಕಾಗುತ್ತೆ. ಸುಮ್ನೆ ನಾವ್ ಡ್ರೀಮ್ ಅಲ್ಲೆಲ್ಲ ಕನ್ಸ್ ಕಾಣ್ಕೊಂಡಿದ್ರೆ ಅದು ಆಗೋದಿಲ್ಲ. ವರ್ಕ್ ಆನ್ ಯುವರ್ ಗೋಲ್ಸ್. ನಿಮ್ಗೆ ಏನಾದ್ರೂ ಒಂದು ಗೋಲ್ ಇರುತ್ತೆ, ಅದ್ರ ಮೇಲೆ ಏನೆಲ್ಲ ಮಾಡ್ಬೇಕು. ಈಗ ನಾನು ಯೂಟ್ಯೂಬ್ ಮಾಡಿದೆ. ಯೂಟ್ಯೂಬ್ ಮಾಡೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು, ಏನೆಲ್ಲ ಕಂಟೆಂಟ್ ಬೇಕು, ಯಾವ್ಯಾವ ತರ ನಾವು ಸೆಟ್ ಮಾಡ್ಬೇಕು, ಏನೇನೆಲ್ಲ ಸ್ಕಿಲ್ ಬೆಳೆಸ್ಕೊಬೇಕು. ಇದರ ಎಲ್ಲ ಒನ್ ಬೈ ಒನ್ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಹೋಗ್ತಾ ಇರ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇರ್ಬೇಕು, ವರ್ಡ್ಸ್ ಯೂಸ್ ಮಾಡೋದು ಹೇಗಂತ ತಿಳ್ಕೊತಾ ಇರ್ಬೇಕು, ಕಂಟೆಂಟ್ ಯಾವ್ದು ಸರಿ ತಪ್ಪು ಅಂತ ರಿಸರ್ಚ್ ಮಾಡ್ಬೇಕಾಗುತ್ತೆ. ಸುಮ್ನೆ ನಾನು ಹಾಗೆ ಬಂದು ಹೇಳೋದಕ್ಕಾಗೋದಿಲ್ಲ. ವರ್ಕ್ ಮಾಡ್ಬೇಕಾಗುತ್ತೆ. ಜಾಸ್ತಿ ವರ್ಕ್ ಮಾಡಿದ್ಮೇಲೆನೆ ನಾನು ಬಂದ್ ಮಾತಾಡೋಕ್ಕಾಗೋದು. ಅದೇ ರೀತಿ ವರ್ಕ್ ಮಾಡ್ತಾನೆ ಇದ್ರೆ ನಮ್ಮ ಗೋಲ್ಸ್ ಮೇಲೆ ಡೆಫಿನೆಟ್ಲಿ ಕ್ಲೀನ್ ಆಗಿ ಅದು ಮೂಡ್ ಬರುತ್ತೆ. ನಾನು ಎಡಿಟಿಂಗ್ ಮಾಡ್ತೀನಿ ಅಥವಾ ಬೇರೆ ಬೇರೆದೆಲ್ಲ ಮಾಡಿದ್ಮೇಲೆ ಮಾತ್ರ ತಮ್ಲೈನ್ ಅದು ಇದೆಲ್ಲ ಮಾಡಿದ್ಮೇಲೆ ಮಾತ್ರ ಅದು ಕ್ಲೀನ್ ಆಗಿ ಕಾಣ್ಸಕ್ಕಾಗುತ್ತೆ. ಎಡಿಟಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ಮೇಲೆ. ಇಲ್ಲ ಅದ್ರಂ ಬದ್ರಂ ಮಾಡ್ಬಿಟ್ಟು ಹಂಗೆ ಹಾಕ್ಬಿಟ್ರೆ ಯಾರು ನೋಡೋದು ಇಲ್ಲ. ನಮ್ಮ ಗೋಲ್ಸ್ ಮೇಲೆ ಅಥವಾ ನಮ್ ಮಾಡ್ತಿರೋ ಕೆಲ್ಸದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಕಲೀತಾ ಮಾಡ್ತಾ ಹೋಗ್ತಿದ್ರೆ ಅದೇನಾಗುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ಬಿ ಸ್ಟ್ರಾಂಗ್ ಅಂಡ್ ಅಸರ್ಟಿವ್. ನೀವು ಏನಾದ್ರು ಗೋಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾ ಇರ್ಬೇಕಾದ್ರೆ ಏನಾದ್ರು ಅಡೆತಡೆಗಳು ಬಂದ್ರೆ ನೀವು ಕಾನ್ಫಿಡೆಂಟ್ ಆಗಿ ಅದಕ್ಕೆ ನೋ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ವರ್ಕ್ ಲೋಡ್ ತಗೊಂಡು ಅಥವಾ ಅವ್ರ ಏನಾದ್ರು ಹರ್ಟ್ ಮಾಡಿದ್ರೆ ನಿಮಗೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುಗ್ಗೋದಲ್ಲ. ಅವ್ರಿಗೆ ಕರೆಕ್ಟ್ ಆನ್ಸರ್ಸ್ ಕೊಡ್ಬೇಕಾಗುತ್ತೆ. ಅಸರ್ಟಿವ್ ಆಗಿದ್ದಾಗ ಮಾತ್ರ ನೀವು ಕರೆಕ್ಟ್ ಆಗಿ ಮಾತಾಡಿದಾಗ ಏನಾಗುತ್ತೆ, ನಮಗೂ ಕಾನ್ಫಿಡೆನ್ಸ್ ಬರುತ್ತೆ. ನನ್ ಪಾಯಿಂಟ್ ನ ನಾನು ಹೇಳ್ದೆ, ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಕನ್ವೆ ಮಾಡ್ದೆ ಅಂತ. ಅಸರ್ಟಿವ್ ಆಗಿರೋದು ತುಂಬಾನೇ ಮುಖ್ಯ. ಕಾನ್ಫಿಡೆಂಟ್ ಆಗಿರೋದಕ್ಕೆ ಆಲ್ಸೋ ಜೀವನದಲ್ಲೂ ತುಂಬಾನೇ ಮುಖ್ಯ. ಇಷ್ಟು ಜನದಲ್ಲಿ ನಮ್ಮ ಬೆಳವಣಿಗೆನ
ಹೆಚ್ಚು ಮಾಡ್ಕೊಬೇಕಂದ್ರೆ ಅಸರ್ಟಿವ್ ಆಗಿರೋದು ತುಂಬಾನೇ ಮುಖ್ಯ. ಸೊ ತುಂಬಾ ಜನ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಮ್ಮಿ ಇರುತ್ತೆ. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಕಾನ್ಫಿಡೆಂಟ್ ಆಗಿರೋದಕ್ಕೆ. ಸೊ ನಾವೆಲ್ಲ ಸೈಲೆಂಟ್ ಆಗಿದ್ದವರೆಲ್ಲ ಏನ್ ಮಾಡ್ತೀವಿ, ಓ ನಮ್ಗೆ ಹಂಗ್ ಮಾತಾಡಕ್ ಬರಲ್ಲ, ಬೇರೊಬ್ರು ನೋಡಿದ ತಕ್ಷಣ ನಮ್ಗೆ ಆತರ ಮಾತಾಡೋದಕ್ ಬರಲ್ಲ ಅಂತ ಸೈಲೆಂಟ್ ಆಗಿ ಹೋಗ್ತೀವಿ. ಸೊ ನಮ್ಗೆ ಆ ಕಾನ್ಫಿಡೆನ್ಸ್ ಇರಲ್ಲ. ಬೇರೊಬ್ರೆಲ್ಲ ಮಾತಾಡ್ತಾ ಇರ್ತಾರೆ ಫಸ್ಟ್ ಬೆಂಚು ಅಥವಾ ಅಲ್ಲಲ್ಲಿ ಮಾತಾಡ್ತಾ ಇರ್ತಾರೆ, ನಾವೇನ್ ಮಾಡ್ತೀವಿ, ನಂಗೆ ಮಾತಾಡೋದಕ್ ಬರಲ್ಲ, ಏನ್ ತೊದಲ್ ಬಿಡ್ತೀನೇನೋ, ಅಥವಾ ನಂಗೆ ಆ ವರ್ಡ್ಸ್ ಮೀನಿಂಗ್ ಏನು, ಇದೇನು ಅದೇನು ಏನು ಗೊತ್ತಾಗಲ್ಲ, ನಾನು ಹೆಂಗ್ ಮಾತಾಡೋದು ಅಂತ ಸೈಲೆಂಟ್ ಆಗಿದ್ದಾಗ ಏನಾಗುತ್ತೆ, ಸೊ ಕಂಪ್ಲೀಟ್ ಆಗಿ ನಾವು ಸೈಲೆಂಟ್ ಆಗಿ ಇದ್ಬಿಡ್ತೀವಿ. ಸೊ ಒಂದ್ ಆನ್ಸರ್ಸ್ ನ ಮಾಡಿದಾಗ ಮಾತ್ರ ನಮ್ಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಟೀಚರ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಒಂದೊಂದು ಟೀಚರ್ಸ್ ಯಾರ್ಯಾರು ಸೈಲೆಂಟ್ ಆಗಿರ್ತಾರೋ ಅವ್ರನ್ನೇ ಮಾತಾಡಿಸ್ತಾರೆ, ಯಾಕಂದ್ರೆ ಅವರು ಕಾನ್ಫಿಡೆನ್ಸ್ ಬರ್ಲಿ ಅಂತ. ಸೊ ನಿಮ್ಗೆ ಮಾತಾಡಕ್ ಬರೋದಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲೆಲ್ಲಿ ಯಾವ್ಯಾವ ತರ ವರ್ಡ್ ಚೂಸ್ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ. ಕಮ್ಯುನಿಕೇಶನ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮನ್ನ ನಾವು ಪ್ರಪಂಚಕ್ಕೆ ತೋರ್ಸ್ಕೊಬೇಕಂದ್ರೆ, ನಾವೇನು ಅಂತ ಬೇರೆಯೊಬ್ಬರಿಗೆ ಗೊತ್ತಾಗ್ಬೇಕಂದ್ರೆ, ನಮ್ಗೆ ಒಳಗೆ ತುಂಬಾನೇ ಟ್ಯಾಲೆಂಟ್ಸ್ ಇರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ಬರ್ತಾ ಇರಲ್ಲ. ಆಲ್ಸೋ ಎಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತಿದ್ರುನು ಒಬ್ಬೊಬ್ರು ಮಾತಾಡೋದಿಲ್ಲ. ಯಾಕಂದ್ರೆ ಎಲ್ಲಿ ನಾನು ತಪ್ಪಾಗ ತಿಳ್ಕೊಂಡ್ಬಿಡ್ತಾರೋ, ಅಥವಾ ನನ್ಗೆ ಈ ಝೋನ್ ಅಲ್ಲಿ ಇರಕ್ಕೆ ಇಷ್ಟ, ಸೇಫ್ ಝೋನ್ ಅಲ್ಲಿ ಆಚೆ ಹೋಗಿ ಅನ್ಕಂಫರ್ಟಬಲ್ ಆಗಿರೋದಕ್ಕೆ ಇಷ್ಟ ಇಲ್ಲ ಅಂತ ಒಬ್ಬೊಬ್ರು ಹೇಳ್ತಾರೆ. ಸೊ ಕಮ್ಯುನಿಕೇಶನ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಮುಂದೆ ಬರ್ಬೇಕಂದ್ರೆ. ಸೊ ಇನ್ನೊಂದ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಆಲ್ವೇಸ್ ಬಿ ರೆಡಿ ಫಾರ್ ಚಾಲೆಂಜಸ್. ಹೊಸ ಹೊಸ ಚಾಲೆಂಜಸ್ ಬರುತ್ತೆ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ರೆಡಿ ಆಗಿರಿ ಯಾವಾಗ್ಲೂ. ಒಬ್ಬೊಬ್ಬರಿಗೆ ಚಾಲೆಂಜಸ್ ಬಂದ್ರೇನೆ ಇಷ್ಟ ಆಗೋದಿಲ್ಲ. ಚಾಲೆಂಜ್ ಬಂದ್ಬಿಡ್ತಾ, ಆ ಟಾಸ್ಕ್ ಬಂದ್ಬಿಡ್ತಾ, ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನನ್ ಕೈಯಲ್ಲಿ ಮಾಡೋಕ್ ಆಗೋದಿಲ್ಲ ಅಂತ ಒಬ್ರು ತುಂಬಾನೇ ಕಷ್ಟ ಬೀಳ್ತಾ ಇರ್ತಾರೆ. ಅದ್ರಲ್ಲಿ ನಾನು ಒಬ್ಳು, ನಾನು ಒಪ್ಕೊಂತೀನಿ. ಆದ್ರೆ ಆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಮೇಲೆ ರೂಟ್ ಇಂದ ಕಲ್ತ್ಕೊಂಡು ಆ ಸಕ್ಸಸ್ ಬರುತ್ತಲ್ವಾ, ಅದನ್ನ ಕಲ್ತಿದ್ ಖುಷಿ ಬರುತ್ತಲ್ವಾ, ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ, ಆದ್ರೆ ಕಲ್ತಿದೀವಿ ಅನ್ನೋ ಖುಷಿ ಬರುತ್ತಲ್ಲ, ಸೊ ಅದು ತುಂಬಾನೇ ಖುಷಿ ಕೊಡುತ್ತೆ ನಮ್ಗೆ. ಸೊ ಏನೇ ಬಂದ್ರೂ ಪರವಾಗಿಲ್ಲ, ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೂ ಅದನ್ನ ಕಲ್ತ್ಕೊಳ್ಳಿ, ಹೊಸ ಹೊಸ ನಾಲೆಜ್ ನ ಗೇನ್ ಮಾಡ್ಕೊಳ್ಳಿ. ಸೊ ಚಾಲೆಂಜ್ ಬಂದ್ರೆ ಯಾರು ಕುಗ್ಗೋದಕ್ ಹೋಗ್ಬಿಡಿ, ಅಯ್ಯೋ ತಲೆ ಮೇಲೆ ಬಂಡೆಕಲ್ ಬಂತಲ್ವಾ ಅಂತ. ಸೊ ಅದರಿಂದ ನಿಮ್ಗೆ ಹೆಚ್ಚು ನಾಲೆಜ್ ಸಿಗುತ್ತೆ, ಹೆಚ್ಚು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ ಆಗುತ್ತೆ. ಬೇರೆ ಅದೇ ರೀತಿ ಆದಂತ ಚಾಲೆಂಜ್ ಇನ್ನೊಂದ್ಸತಿ ಬಂದಾಗ ತುಂಬಾ ಈಸಿ ಆಗುತ್ತೆ. ಸೊ ಏನೇ ಬಂದ್ರು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ರೆಡಿ ಆಗಿರಿ. ನೀವು ಲೇಸಿ ಆಗಿ ಅಯ್ಯೋ ಯಾರ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಲೈಫ್ ತುಂಬಾ ತುಂಬಾ ಚಾಲೆಂಜಸ್ ಕೊಡ್ತಾ ಇರುತ್ತೆ. ಸೊ ಚಾಲೆಂಜ್ ಏನೇ ಆದ್ರೂ ಪರವಾಗಿಲ್ಲ, ಏನೇ ಬಂದ್ರು ಓಕೆ ಅನ್ನೋ ಮೈಂಡ್ ಸೆಟ್ ಇಂದ, ಓಕೆ ಐ ಕ್ಯಾನ್ ಡೂ ಇಟ್ ಅನ್ನೋ ಮೈಂಡ್ ಸೆಟ್ ಇಂದ ಇದ್ದಾಗ ಏನಾಗುತ್ತೆ, ನೀವು ಈಸಿಯಾಗಿ ಮಾಡ್ಬೋದು. ಆಲ್ವೇಸ್ ಥಿಂಕ್ ಅಬೌಟ್ ಯುವರ್ ವಿನ್ನಿಂಗ್ಸ್. ಸೊ ನೀವ್ ಏನೇ ಮಾಡೋಕ್ ಹೋದ್ರು ನಾನು ಗೆಲ್ತೀನಿ ಅನ್ನೋ ಥಾಟ್, ಅನ್ನೋ ಮೈಂಡ್ ಇಟ್ಕೊಂಡು ನೀವು ಮಾಡಕ್ ಹೋಗಿ. ನಂಗೆ ಇದ್ ಬರೋದೇ ಇಲ್ಲ, ಏನ್ ಮಾಡ್ತೀನೋ ಸೋತೋಗ್ಬಿಡ್ತೀನೋ, ಅಥವಾ ನಾನು ಅದ್ರಲ್ಲಿ ಗೆಲ್ಲಕ್ ಆಗಲ್ವೋ, ನನ್ಗೆ ಏನು ಬರೋದಿಲ್ಲ, ನಾನೇನು ಪ್ರಾಕ್ಟೀಸ್ ಮಾಡಿಲ್ಲ, ನಂಗೆ ಆ ಎಕ್ಸ್ಪೋಜರ್ ಇಲ್ಲ, ನನ್ಗೆ ಅದ್ರ ಗಂಧ ಗಾಳಿನೂ ಇಲ್ಲ ಅನ್ನೋರ್ಗೆ, ನೀವು ಕಲೀರಿ, ಮಾಡಿ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ನೀವು ಡೆಫಿನೆಟ್ಲಿ ವಿನ್ ಆಗ್ತೀರಾ. ಸೊ ನೀವು ವಿನ್ ಆಗ್ತಿರೋ ಬಿಡ್ತಿರೋ, ಅದ್ರ ತಲೆಯಲ್ಲಿ ನೀವು ನಾನ್ ವಿನ್ ಆಗ್ತೀನಿ, ನಾನ್ ಮಾಡೇ ಮಾಡ್ತೀನಿ, ನಾನ್ ಕಲಿತೀನಿ ಅನ್ನೋ ಆಟಿಟ್ಯೂಡ್ ಇಟ್ಕೊಬೇಕು. ನಾನು ಸೋತೋಗ್ತೀನಿ ಅಂದ್ರೆ ಅದು ಹಾಗೆ ಆಗುತ್ತೆ. ಸೊ ಯಾವಾಗ್ಲೂ ನಾನ್ ಗೆಲ್ತೀನಿ ಅನ್ನೋ ಛಲ ಇಟ್ಕೊಳ್ಳಿ. ಅಂತವ್ರ ಜೊತೆ ಸೇರಿ, ಅವ್ರು ನೋಡಿ ಒಬ್ಬೊಬ್ರು ತುಂಬಾ ಛಲ ಇರುತ್ತೆ, ನಾನ್ ಗೆದ್ದೇ ಗೆಲ್ತೀನಿ, ನಾನ್ ಮಾಡೇ ಮಾಡ್ತೀನಿ, ಏನು ಇಲ್ಲ ಅಂದ್ರು, ಏನು ಕಲ್ತಿಲ್ಲ ಅಂದ್ರು ಹೇಳ್ತಾ ಇರ್ತಾರೆ. ಸೊ ಒಂದೆಲ್ಲ ಒಂದಿನ ಅವ್ರು ಗೆದ್ದೇ ಗೆಲ್ತಾರೆ. ಸೊ ಅಂತವ್ರ ಹತ್ರ ಮೋಟಿವೇಶನ್ ನೋಡಿ ತಗೊಳ್ಳಿ. ಸೊ ಏನೇ ಆದ್ರೂ ನಾನು ವಿನ್ನರ್ ಅನ್ನೋ ಭಾವನೆ ಇಟ್ಕೊಳ್ಳಿ ಯಾವಾಗ್ಲೂ. ಸೊ ಇನ್ನೊಂದು, ಲರ್ನ್ ನ್ಯೂ ಸ್ಕಿಲ್ಸ್ ಅಂಡ್ ನಾಲೆಜ್. ನಿಮ್ಗೆ ನ್ಯೂ ಸ್ಕಿಲ್ಸ್ ಅಂಡ್ ನಾಲೆಜಸ್ ಬೆಳೆಸ್ಕೊಂಡಾಗ ಏನಾಗುತ್ತೆ, ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಆಗ್ತೀರಾ. ಸೊ ಕಾನ್ಫಿಡೆನ್ಸ್ ಬರ್ತಾ ಇರುತ್ತೆ ನಿಮ್ಗೆ. ಏನಂದ್ರೆ ಹೊಸೊಬ್ರನ್ನ ಮೀಟ್ ಆದ್ರೂನು ಅಷ್ಟೇ ನಿಮ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ, ಅವ್ರನ್ನ ಮಾತಾಡಿಸಿದ್ರು ಅಷ್ಟೇ ಕಾನ್ಫಿಡೆನ್ಸ್ ಬರುತ್ತೆ. ಸ್ಕಿಲ್ಸ್ ಬೆಳೆಸ್ಕೊಂತಾ ಇದ್ರೆ ಏನಾಗುತ್ತೆ, ಓ ನನ್ಗೂ ಇದ್ ಬರುತ್ತೆ, ನನ್ಗೂ ನಾನ್ ಇಷ್ಟ ಬೇಗ ಕಲ್ತ್ಬಿಟ್ಟೆ ಅಂತ ನಿಮ್ಗ್ ನೀವೇ ಬೇಸ್ ಮಾಡ್ಕೊಂತೀರಾ, ಟ್ಯಾಪ್ ಮಾಡ್ಕೊಂತೀರಾ. ಸೊ ಹೊಸ ಹೊಸ ಸ್ಕಿಲ್ಸ್ ಕಲ್ತ್ಕೊಳ್ಳಿ, ನಾಲೆಜ್ ಕಲ್ತ್ಕೊಳ್ಳಿ. ಆ ಸ್ಕಿಲ್ಸ್ ನಾಲೆಜ್ ಎಲ್ಲ ಯಾವ್ದಾದ್ರು ಒಂದ್ ರೀತಿಯಲ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ. ಸೊ ಜನ ನಿಮ್ಮ ಅಪ್ರಿಶಿಯೇಟ್ ಮಾಡ್ಬೋದು ಆ ಸ್ಕಿಲ್ಸ್ಗೆ, ಆ ನಾಲೆಜಸ್ಗೆ. ಸೊ ನೀವು ಯಾವಾಗ್ಲೂ ಅಪ್ಡೇಟ್ ಆಗಿರಿ. ಸೊ ಅಪ್ಡೇಟ್ ಆಗಿದ್ದಾಗ ಏನಾಗುತ್ತೆ, ನಿಮ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸೊ ತುಂಬಾ ಜನಕ್ಕೆ ಏನಾದ್ರು ಅವ್ರ ಮಾಡೋ ಕೆಲ್ಸದಿಂದ ಸ್ವಲ್ಪ ದಿನ ರಜೆ ತಗೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ. ಬಟ್ ದೆನ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ, ಅಥವಾ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಸೊ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್.
ಯಾಕಂದ್ರೆ ಅದೊಂದು ಮಾತ್ರ ನಮ್ಮನ್ನ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ಸೊ ಹೊಸ ಹೊಸದನ್ನ ಕಲ್ತ್ಕೊಳ್ಳಿ, ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಕಮ್ಯುನಿಕೇಶನ್ಸ್ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಪರ್ಸನಾಲಿಟಿನ ಬಿಲ್ಡ್ ಮಾಡ್ಕೊಳ್ಳಿ, ನಾಲೆಜ್ ಬೆಳೆಸ್ಕೊಳ್ಳಿ. ಸೊ ಯಾವಾಗ್ಲೂ ಅಪ್ಡೇಟ್ ಆಗಿರಿ, ಆಗ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಬೇಗ. ಅಂಡ್ ಅದು ಯಾವಾಗ್ಲೂ ಇಟ್ಕೊಬೇಕಂದ್ರೆ ನೀವು ಯಾವಾಗ್ಲೂ ಅಪ್ಡೇಟ್ ಮಾಡ್ಕೊಂತ ಹೋಗ್ತಾ ಇರ್ಬೇಕಾಗುತ್ತೆ. ಸೊ ಇದೆಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ಗೆ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ಅಂಡ್ ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನೋಡ್ತಿದ್ದೀರೋ ಅಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು.